ಬಿಡದಿ ರೈತ ಹೋರಾಟಕ್ಕೆ ಬೆಂಬಲ ನೀಡಲು ಹೊರಟಿದ್ದ ಕೊಡಗು ರೈತ ಸಂಘಟನೆಯನ್ನು ಪೊಲೀಸ್ ಇಲಾಖೆ ವಶಕ್ಕೆ ಪಡೆದು ಬಿಡದಿಗೆ ತೆರಳದಂತೆ ತಾಕೀತು ಮಾಡಿತು. ಇದಕ್ಕೆ ರೈತರು ನಮಗೆ ಯಾವುದೇ ಮಾಹಿತಿ ನೀಡದೆ ಪೊಲೀಸ್ ಇಲಾಖೆ ನಾವು ತೆರಳುತ್ತಿದ್ದ ಬಸ್ ಅನ್ನು ಅಡ್ಡಗಟ್ಟಿ ಮಾರ್ಗ ಬದಲಾಯಿಸಿ ಕೂಡಿಗೆ ರೈತ ಭವನದಲ್ಲಿ ಕೂಡಿ ಹಾಕಿದ್ದಾರೆ. ಎಸ್ಪಿ ಅವರು ಮೊದಲೇ ತೆರಳದಂತೆ ಸೂಚನೆ ನೀಡಬೇಕಾಗಿತ್ತು. ನಾವು 3 ದಿನದ ಮೊದಲೇ ಎಲ್ಲ ತಯಾರಿ ಮಾಡಿಕೊಂಡಿದ್ದೆವು. ಇವತ್ತು ನಮಗೆ ಭಾರಿ ನಷ್ಟ ಆಗಿದೆ. ಈ ನಷ್ಟವನ್ನು ಪೊಲೀಸ್ ಇಲಾಖೆ ತುಂಬಿಕೊಡಬೇಕು. ಇವತ್ತು ರೈತರನ್ನು ತಡೆದ ಪರಿಣಾಮ ಮುಂದಿನ ದಿನಗಳಲ್ಲಿ ಕೊಡಗು ಬಂದ್ಗೆ ಕರೆ ನೀಡಲಾಗುವುದು ಎಂದರು. ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ರೈತ ಪರ ಹೋರಾಟಕ್ಕೆ ರೈತ ರಕ್ಷಣೆಗೆ ರೈತ ಸಂಘಕ್ಕೆ ಕೊಡಗಿನ ರೈತ ಸಂಘ ಬಿಡದಿ ಚಲೋ ಅಂತ ಹೇಳಿ ಹೊರಟಲ್ಲಿ ಜಿಲ್ಲಾ ಆಡಳಿತ ನಮ್ಮ ಈ ಒಂದು ಬಿಡದಿ ಚಲೋವನ್ನು ಹತ್ತಿಕ್ಕಿದ ರೀತಿಯನ್ನು ನಾವು ಖಂಡಿಸ್ತೇವೆ. ಇನ್ನು ಮುಂದೆ ಇಂಥ ಪ್ರಸಂಗಗಳು ನಡೆಯಬಾರ್ದು ಅಂತ ಹೇಳುವಂಥ ಮಾತನ್ನು ಹೇಳ್ತಾ ಇದ್ದೇನೆ. ಯಾಕೆ ಅಂತ ಹೇಳಿದ್ರೆ SP ಮೇಡಮ್ನವರಿಗೆ ಸರ್ಕಾರದಿಂದ ಆದೇಶ ಬಂದಿದ್ದರೆ ನಿನ್ನೆ ಖಂಡಿತವಾಗಿಯೂ ಅದನ್ನು ಮಾಧ್ಯಮ ಮಿತ್ರರಿಗೆ ಕೊಟ್ಟು ಮಾಧ್ಯಮದಲ್ಲಿ ಹಾಕಿಸಿ ಬೇರೆ ನಮಗೆಲ್ಲರೂ ವಾಟ್ಸಪ್ ಹೋಗಿದೆ ಎಲ್ಲ ಹಾಕ್ಬೋದಿತ್ತು. ಎಲ್ಲದೆ ಏಕಾಏಕಿಯಿಂದ ಇದನ್ನು ಮಾಡಿದ್ದು ನಿಜವಾಗಲೂ ಖಂಡನೀಯ. ಇದಕ್ಕೆ ಖಂಡಿತ ತಕ್ಕ ಉತ್ತರ ಜಿಲ್ಲಾ ಆಡಳಿತ ಕೊಡಬೇಕಾಗ್ತದೆ. ಅದರಲ್ಲಿ ಅದು ಪ್ರಮುಖವಾಗಿ ನಮ್ಮ ಜನಪ್ರತಿನಿಧಿಗಳು ಮತ್ತು ಇಲ್ಲಿಯ ಉಸ್ತುವಾರಿ ಮಂತ್ರಿಗಳು ನಡೆದುಕೊಳ್ಳುವಂಥ ರೀತಿ ಭಾಳ ಖಂಡನೀಯವಾಗಿದೆ. ಇವರು ರೈತರ ಪರವಾಗಿ ಇಲ್ಲ ಅಂತ ಹೇಳೋದಕ್ಕೆ ಇದೇ ಸಾಕ್ಷಿ ಅಂತ ಹೇಳುವಂಥ ನಾವು ಹೇಳಬೇಕಾಗ್ತದೆ. ಯಾಕೆ ಅಂತ ಹೇಳಿದ್ರೆ ನಾವು ನಮ್ಮ ಇಲ್ಲಿಯ ಜನಪ್ರತಿನಿಧಿಗಳಿಗೆ ಮಂತ್ರಿ ಸ್ಥಾನ ಬೇಕು ಅಂತೇಳಿ ರೈತ ಸಂಘದಿಂದ ಕೂಡಿ ನಾವು ಮನವರಿಕೆ ಕೊಟ್ಟಿದ್ದೇವೆ. ಇವಾಗ ನಾವು ಯಾವ ನಿಟ್ಟಿನಲ್ಲಿ ಕೊಡಬೇಕು ಅಂತ ಹೇಳುವಂಥ ಮಾತನ್ನು ಹೇಳಬೇಕಾಗ್ತದೆ. ಈ ಸರ್ಕಾರದ ಒಂದು ನೀತಿ ಹೇಗಿದೆ ಅಂತ ಹೇಳಿದ್ರೆ ಚಿನ್ನದ ಮೊಟ್ಟೆ ಹಾಕಿ ಕೋಳಿಯನ್ನು ಕುಯ್ತಾ ಇದ್ದಾರೆ ಅವರು. ಕರ್ನಾಟಕ ಇವತ್ತು ರಾಷ್ಟ್ರಕ್ಕೆ ದೊಡ್ಡಷ್ಟು ಒಂದು ಆರ್ಥಿಕ ಇದನ್ನು ಕೊಡ್ತಾ ಇರಬೇಕಾದ್ರೆ ಅದನ್ನು ಇವಾಗ ಕುಯ್ದು ಹಾಳು ಮಾಡುವಂಥ ಕೆಲಸವನ್ನು ಇಲ್ಲಿನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಮುಖ್ಯಮಂತ್ರಿ ಇವತ್ತು ಡೆಲ್ಲಿಯಲ್ಲಿ ಹೋಗಿ ಎಲ್ಲ ಥರದ ಸ್ಟ್ರೈಕಲ್ಲಿ ಪಾಲ್ಗೊಳ್ತಾರೆ CJP ಅವ್ರದ್ದು. ಅದೇ ನಾವು ಇಲ್ಲಿ ನಮ್ಮ ಹೊಟ್ಟೆಪಾಡಿಗಿರುವಂಥ ಒಂದು ಸ್ಟ್ರೈಕನ್ನು ನಾವು ಇಲ್ಲಿ ಮಾಡಬೇಕಾದ್ರೆ ಅದನ್ನು ಹತ್ತಿಕ್ಕುವಂಥ ಕೆಲಸ ಮಾಡ್ತೇವೆ. ಇದನ್ನು ನಾವು ಯಾವ ಕಾಲದಲ್ಲಿ ಈ ಇಬ್ಬಗೆ ನೀತಿಯನ್ನು ಈ ಸರ್ಕಾರ ಬಿಡಲೇಬೇಕು. ಮುಂದಿನ ದಿನದಲ್ಲಿ ರೈತ ಸಂಘ ಖಂಡಿತವಾಗಿ ಇವರಿಗೆ ತಕ್ಕ ಪಾಠವನ್ನು ಕಲಿಸ್ತೇನೆ ಅಂತ ಹೇಳಿ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೇನೆ. ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಈ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತು ಹೋಗುವಂಥ ಕೆಲಸ ಮಾಡ್ತೇವೆ. 1982ರಲ್ಲಿ ಇದೇ ಸರ್ಕಾರವನ್ನು ಕಿತ್ತಿಸಿದಂಥ ಇತಿಹಾಸ ರೈತ ಸಂಘದ ಇದೆ. ಇನ್ನು ಸೋಮವಾರಪೇಟೆಯಿಂದ ಹೊರಡಲಾಗಿದ್ದ ಬಸ್ಸನ್ನು ಕೊಡ್ಲಿಪೇಟೆ ಔಟ್ಪೋಸ್ಟ್ ಠಾಣೆಯಲ್ಲಿ ಕೂಡಿ ಹಾಕಿದ್ದು ಅಲ್ಲೂ ಕೂಡ ವ್ಯಾಪಕ ವಿರೋಧ ವ್ಯಕ್ತವಾಗಿದೆ. ಅಲ್ಲಿ ಮಾಡಿದ್ರೆ ಅದು ಒಂದು ಉತ್ತಮ ಕಾರ್ಯಕ್ರಮ. ನಾವು ರಾಜ್ಯ ಸರ್ಕಾರಕ್ಕೆ ಬೆಂಬಲವನ್ನು ಸೂಚಿಸುವಂಥದ್ದು. ಅದು ಇಂತಹ ಒಂದು ಸಂದರ್ಭದಲ್ಲಿ ನಾವು ಈ ರೈತರನ್ನು ಬೆಂಬಲಿಸ್ಕೊಂಡು ಹೋಗುವ ಸಂದರ್ಭ ಇಡೀ ನಿನ್ನೆ ರಾತ್ರಿ ಒಂದು 3 ದಿವಸದಿಂದ ನಾವು ತಯಾರಿ ಮಾಡಿಕೊಂಡು ಬಸ್ ಏರ್ಪಾಡು ಮಾಡಿ ಬಸ್ಸಿಗೆ ಅಡ್ವಾನ್ಸ್ ಕೊಟ್ಟು ನಮ್ಮ ಊಟ ತಿಂಡಿಗಳ ವ್ಯವಸ್ಥೆ ಅವ್ರಿಗೂ ಅಡ್ವಾನ್ಸು, ಬಾಳೆಹಣ್ಣು, ನೀರು, ಬಿಸ್ಕಿಟ್ಗಳು ಎಲ್ಲ ಖರೀದಿ ಮಾಡಿಕೊಂಡು 30-40 ಸಾವಿರ ರೂಪಾಯಿ ಖರ್ಚು ಮಾಡಿಕೊಂಡು ಇವತ್ತು ಹೊರಟ ಸಂದರ್ಭದಲ್ಲಿ ಏಕಾಏಕಿ ನಮ್ಮನ್ನು ತಡೆದು ಒಂದು 10-20-30 ಕಿಲೋಮೀಟ್ರ್ ಬಂದ ಮೇಲೆ ನಮ್ಮನ್ನು ತಡೆದು ಇವತ್ತು ನಮ್ಮನ್ನು ದಸ್ತಗಿರಿ ಮಾಡಿ ನಾವು ಗೋಣಿಕೊಪ್ಪದಿಂದ ಹೊರಟಿರೋದು ಇಲ್ಲಿ ಕುಶಾಲನಗರದಲ್ಲಿ ಯಾವುದೋ ಒಂದು ಜಾಗದಲ್ಲಿ ಇವರು ನಮ್ಮನ್ನು ದಸ್ತಗಿರಿ ಮಾಡಿದ್ದಾರೆ. ಇದು ಯಾವ ಪುರುಷಾರ್ಥ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಇದು ಯಾವ ಕಾನೂನು ಅಂತಲೂ ಗೊತ್ತಾಗ್ತಾ ಇಲ್ಲ. ನಮ್ಮ SP ಮೇಡಮ್ ಯಾಕೆ ಈ ರೀತಿ ಇದಕ್ಕೆ ಬಲಿಯಾದರು ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಯಾಕೆಂದರೆ ರೈತ ಸಂಘ ಕೊಡಗಿನಲ್ಲಿ ಬಂದು 16 ವರ್ಷಗಳು, 17 ವರ್ಷ ಆಗಿದೆ. ಇಲ್ಲಿವರೆಗೆ ಯಾವುದೇ ಈ ರೀತಿಯಾದ ಘಟನೆಗಳು ಆಗೂ ಇಲ್ಲ, ನಾವು ಆ ರೀತಿ ನಡ್ಕೊಂಡೂ ಇಲ್ಲ. ಇರಲಿ, ಆದೇಶ ಇರ್ಬೋದು, ಆದರೂ ಅರೆಸ್ಟ್ ಮಾಡಿ ನಮ್ಮನ್ನು ಬೇಕಾದರೆ ವಾಪಸ್ ಕಳಿಸ್ಲಿ. ನೀವು ಹೋಗ್ರಿ, ನಾವು ಬಿಡೋಂಗಿಲ್ಲ, ನೀವು ವಾಪಸ್ ಹೋಗ್ಬಿಡಿ ಇವತ್ತು. ಇಲ್ಲ ಅಂತ ಹೇಳಿದರೆ ಇದೇ SP ಮೇಡಮು ನಿನ್ನೆ ರಾತ್ರಿನೇ ನಮಗೆ ಒಂದು ಮೆಸೇಜ್ ಕೊಟ್ಟಿದ್ದಿದ್ದೀರ, ನೋಡ್ರಿ ಈ ಥರ ಆದೇಶ ಬಂದಿದೆ ಸರ್ಕಾರದಿಂದ, ದಯವಿಟ್ಟು ನೀವು ಯಾರು ಹೋಗಬೇಡಿ, ಇಲ್ಲಿಗೆ ಕಾನೂನು ಉಲ್ಲಂಘನೆ ಆಗುತ್ತೆ, ನಮಗೆ ಆದೇಶ ಇದೆ ಅಂತ ಹೇಳಿದ್ದಿದ್ದರೆ
ಹಾಗೂ ನಾವು ಅದನ್ನು ಮೀರಿ ಹೊರಟಿದ್ದಿದ್ರೆ ಸರಿ, ಇಲಾಖೆಗೆ ನಾವು ತದ್ವಿರುದ್ಧವಾಗಿ ಹೋಗೋದು ಬೇಡ ಅಂತ ಹೇಳೋದು ನಾವು ತೀರ್ಮಾನ ತಗೋತಾ ಇದ್ದೀವಿ. ಏನೂ ಇಲ್ಲ, ನೀವು ಹೋಗೋದು ಬೇಡ ಅಂದ್ಬಿಟ್ಟು ನೀವು ದಸ್ತಗಿರಿಲಿ ಮಾಡ್ಕೊಂಬಿಟ್ರೆ ಇದು ಯಾವ ರೀತಿಯ ಸಂವಿಧಾನ, ಇದು ಯಾವ ರೀತಿಯಾದಂಥ ಒಂದು ಪ್ರಜಾಪ್ರಭುತ್ವ? ಯಾಕೆ ಈ ಧೋರಣೆ? ಏನು ರೈತರು ಏನು ಮಾಡಿದ್ದಾರೆ ಇಲಾಖೆಗೆ? ಬಹಳ ನೋವಿನ ಸಂಗತಿ ಇವತ್ತು ನಮ್ಮ ಜಿಲ್ಲಾಡಳಿತ, ಜಿಲ್ಲಾ ಪೊಲೀಸ್ ಇಲಾಖೆ ನಮಗೆ ಇವತ್ತು ಇಲ್ಲಿ ನಮ್ಮನ್ನು ಕೂಡಿ ಹಾಕಿದ್ದಾರೆ. ನಾವು ಇವತ್ತು ನಾವು ಬೆಳಿಗ್ಗೆನೇ 6 ಗಂಟೆಗೆ ತುಂಬ ಜನ 4:15 ಗಂಟೆಗೂ ಮನೆ ಬಿಟ್ಟಿದ್ದಾರೆ. ಎಲ್ಲ ನಿಮಗೆ ಗೊತ್ತು, ಗುಡ್ಡಗಾಡು ಪ್ರದೇಶ. ನಾವು ಬಿಡದಿಗೆ 11 ಗಂಟೆಗೆ ಹೋಗಬೇಕಾಗಿತ್ತು. ಸುಮಾರು 4:15 ಗಂಟೆಗೂ ಜನಗಳು, ರೈತರು ಮನೆಯಿಂದ ಹೊರಟು ಏನು ತಿಂಡಿ ತಿನಿಸು ಇಲ್ಲದಂಗೆ ಹೊರಟಿದ್ದಾರೆ. ನಾವು ಎಲ್ಲ ತಿಂಡಿ ತಿನಿಸನ್ನು ಹುಣಸೂರಲ್ಲಿ ಹೋಟೆಲಿಗೆ ನಾವು ಹೇಳಿದ್ವಿ. ಅವರೆಲ್ಲ ಅವರು ಸಹ ತಯಾರಿ ಮಾಡಿಕೊಂಡಿದ್ದಾರೆ. ನಾವು 100 ಜನಕ್ಕೆ ಅವರು ಅಲ್ಲಿ 100-200 ಜನಕ್ಕೆ ಅವೆಲ್ಲ ತಯಾರಿ ಮಾಡಿಕೊಂಡಿದ್ದಾರೆ. ಸೋಮವಾರಪೇಟೆಯಿಂದ ಬರುವವರು ಅವರು ಆ ಕಡೆಯಿಂದ ಹೋಗ್ತಾ ಇದ್ದಾರೆ. ಸೊ ಈ ರೀತಿಯಲ್ಲೆಲ್ಲ ತಯಾರಿ ಆಗ್ತಾ ಇರೋ ಸಂದರ್ಭ ನೀವು ಏಕಾಏಕಿ ನಮಗೆ ಈ ಥರ ದಸ್ತಗಿರಿ ಮಾಡಿರೋದು ನಮಗೆ ಒಂದು ಮಾನವೀಯ ದೃಷ್ಟಿಯಲ್ಲಿ ಇದು ಒಳ್ಳೆಯತನ ಅಲ್ಲ. ಎಲ್ಲ ವಿದ್ಯಾಭ್ಯಾಸ ಇದ್ದೀರಿ, ಒಳ್ಳೆಯ ಪೊಲೀಸ್ ತರಬೇತಿ ಪಡ್ಕೊಂಡು ಬಂದಿದ್ದೀರಿ. ರಾಜಕೀಯ ವ್ಯವಸ್ಥೆ ಇವತ್ತೊಂದು ರೀತಿ ಇರುತ್ತೆ, ನಾಳೆ ಒಂದು ರೀತಿ ಇರುತ್ತೆ. ಇದಕ್ಕೆ ಮಧ್ಯದಲ್ಲಿ ಏನು ಪೊಲೀಸ್ ಇಲಾಖೆ ಕೆಲಸ ಮಾಡುತ್ತೋ ಅದನ್ನು ಸ್ವಲ್ಪ ಹೆಜ್ಜೆ ಇಡುವಾಗ ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು. ಆದರೂ ಆದೇಶ ಅನ್ನೋದು ಅಂತ ಹೇಳ್ತಾ ಇದ್ದಾರೆ ಇಲಾಖೆ ಅಧಿಕಾರಿಗಳು. ನಮಗೆ ಆದೇಶ ಬಂದಿದೆ, ಲಿಖಿತ ಆದೇಶ ಕೊಡಿ ಅಂತ ಹೇಳಿದ್ರೆ ಅವ್ರ ಹತ್ರ ಲಿಖಿತ ಆದೇಶ ಇಲ್ಲ. ಸೊ ಇದು ಎಲ್ಲೋ ರೈತರನ್ನು ಇಕ್ಕಟ್ಟಿಗೆ ತಂದು ನಮ್ಮನ್ನು ಒಕ್ಕಲೆಬ್ಬಿಸುವಂಥ ಒಂದು ಕಾರ್ಯಕ್ರಮ ನಡೀತಾ ಇದೆ. ಕೊಡಗಿನಲ್ಲಿ ಈಗಾಗಲೇ ಭೂ ಪರಿವರ್ತನೆ ನಮ್ಮನ್ನೆಲ್ಲ ಒಕ್ಕಲೆಬ್ಬಿಸಲಿಕ್ಕೆ. ಇನ್ನೊಂದು ಏಕನಕ್ಕೆ ಅಂತ ಹೇಳಿದ್ರೆ, ಇದೇ ಪಕ್ಕದ ಚಾಮರಾಜ ಜಿಲ್ಲೆ ಇರ್ಬೋದು, ಮೈಸೂರು ಜಿಲ್ಲೆ ಇರ್ಬೋದು, ನಂಜನಗೂಡು ಇರ್ಬೋದು, ಗುಂಡ್ಲುಪೇಟೆ ಇರ್ಬೋದು, ಮಂಡ್ಯ ಇರ್ಬೋದು, ಮದ್ದೂರು ಜಿಲ್ಲೆಗಳಲ್ಲಿ ಅಲ್ಲಿಯ ಪೊಲೀಸ್ ಇಲಾಖೆ ಅವರನ್ನು ಹೋಗಲಿಕ್ಕೆ ಬಿಟ್ಟಿದ್ದಾರೆ. ಈಗಾಗಲೇ ಅವರು ತಲುಪಿದ್ದಾರೆ. ಆದಷ್ಟು ಒಂದು 10-20 ಬಸ್ಸುಗಳು ತಲುಪಿದೆ. ಇದ್ಯಾಕೆ ಕೊಡಗಿಗೆ ಮಾತ್ರ ಇದು ಸೀಮಿತ? ಇದು ಇಲ್ಲಿಗೆ ಆಳ್ತಾ ಇರುವಂಥ ಜನಪ್ರತಿನಿಧಿಗಳನ್ನು ನಾವು ನೇರವಾಗಿ ಪ್ರಶ್ನೆ ಮಾಡ್ತೀವಿ, ಇದೇನಾ ನಿಮ್ಮ ಆಡಳಿತ?